ಇವತ್ತು ರಾತ್ರಿ ಊಟ ಪಡ್ಲಕಾಯಿ ಸಾರು ಏನಮ್ಮ? ನಮ್ಮ ಪಡ್ಲಕಾಯಿ ಸಾರು ಮಾಡ್ತೀನಿ. ಅದಕ್ಕೆ ಅವರೇ ಬೇಳೆ ತಾಳಿದ್ದೀನಿ. ಕಾಳಿಗೆ ಮಣ್ಣು ಹಚ್ಚಿಬಿಟ್ಟು ಅವನ್ ಬೆಚ್ಚಗೆ ಮಾಡಿ ಒಡೆದಿರೋ ಬೇಳೆ ಇವು ಕಲ್ಲಾಗಿ. ಇದು ಮಿಷನ್ನಾಗೆ ಒಣಗಾಕಿ ಹಂಗೆ ಬೇಳೆ ಮಾಡಿರೋದು. ಈ ಸಾರು ರುಚಿ ನೋಡು ಉಂಡು, ಈ ಸಾರಿನ ರುಚಿನೂ ನೋಡು ಉಂಡು. ಚೆನ್ನಾಗಿರುತ್ತೆ. ಇದೇ ಚೆನ್ನಾಗಿರೋದು. ಅವಾಗೆಲ್ಲ ಹೆಂಗೆ ಅದ ಕಂಡು ಮಾಡಾರ ನೋಡು. ಕಾಳಿಗೆ ಮಣ್ಣು ಹಚ್ಚಿಬಿಡೋರು, ಕೆಮ್ಮಣ್ಣ ಹಚ್ಚಿಬಿಟ್ಟು ಒಣಗಾಕ್ಬಿಡೋರು. ಒಣಗಾಕಿ ಅದನ್ನ ಇಡೀ ಬೆಚ್ಚಗೆ ಮಾಡಾರು. ಸುಮಾರಾಗಿ ಬೆಚ್ಚಗೆ ಮಾಡೋರು ಕಾಳು. ಈಗ ಈ ಕಪ್ಪಾಗಂಗೆ ಇದು ಹುರಿದಿರೋದೇ. ಇದು ಹುರಿದು ಬಿಟ್ಟು ಕಲ್ಲಕ್ಕಾಕಿ ಒಡೆಯೋರು. ಈ ಸಾರಿನ ರುಚಿನೇ ಒಳ್ಳೇದು ಹಿಂದಿನ ಕಾಲದವ್ರು ಮಾಡೋದು. ಈ ಸಾರಿನ ರುಚಿ ನೋಡು, ಈ ಸಾರು ರುಚಿ ಚೆನ್ನಾಗಿರಲ್ಲ. ಈಗ ಒಣಗಿಸ್ಬಿಡ್ತೀವಿ, ಮಣ್ಣು ಹಚ್ಚಾರ್ಯಾರು ಒಡಿಯಾರ್ಯಾರು ಅಂತಂದು ತಗೊಬಂದು ಮಿಷನ್ಗೆ ಹಾಕಿಸ್ಕೊಂತೀವಿ. ಎರಡರಲ್ಲೂ ಸಾರು ಮಾಡ್ಕೊಂಡು ಊಟ ಮಾಡಿ ಯಾವ ಟೇಸ್ಟ್ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡಿರಿ. ಅಷ್ಟೇ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗಳಮ್ಮ ಬೇಳೆ ಹಾಕ್ತೀನಿ. ನೀರು ಕಾದವೆ. ನಾವು ಮನೆ ಬೇಳೆ, ಅದಕ್ಕೆ ನಮ್ಮಮ್ಮ ತೊಳೆಯಲ್ಲ. ಹಂಗೆ ಮನೆಗೆ ಅಚ್ಚುಕಟ್ಟ ಮಾಡಿರ್ತೀವಲ್ಲ, ತೊಳೆಯಲ್ಲಮ್ಮ. ಈಗ ಇದನ್ನ ಮ್ಯಾಗೊಳ್ದು ಇದನ್ನ ಸಿಪ್ಪೆ ತೆಗಿತೀನಿ ನೋಡಿ. ಇವು ನಾಟಿ ಪಟ್ಲಕಾಯಿ. ಹೈಬ್ರಿಡ್ ಯಾವಾಗ ಬೇಕಾದ್ರೂ ಮಾಡ್ತಾರೆ. ಈ ನಾಟಿ ಪಟ್ಲಕಾಯಿ ಮಾತ್ರನ ವರ್ಷಕ್ಕೊಂದೇ ಬೆಳೆ ಅದು ಬರೋದು. ಅದು ವರ್ಷಕ್ಕೊಮ್ಮೆ ತಿನ್ಲೇಬೇಕು ಅದನ್ನ. ಅದೊಂದು ಆಸೆ. ಪಟ್ಲಕಾಯಿ ಉಗಾದಿ ಹಿಂದೆ ಮುಂದೆ ಕಾಮನುಣ್ಣೆ ಅಂತ ಬರುತ್ತೆ. ಆವಾಗ ಗುಂಡಿ ತೆಗೆದ್ಬಿಟ್ಟು ಚೆನ್ನಾಗಿ ಗೊಬ್ಬರ ಅದಕ್ಕೆ ತುಂಬಿಟ್ಟು, ಗೊಬ್ಬರ ವಂಗೆ ತರ್ಗು, ಈ ವಂಗೆ ಹೂವು ಅಂಥದ್ದೆಲ್ಲ ಗುಂಡಿಗೆ ತುಂಬಿಟ್ಟು ಮೇಲೊಂಚೂರು ಮಣ್ಣು ಎಳ್ದು ಇದನ್ನ ಪಟ್ಲು ಬೀಜ ಇಕ್ಕರು. ಗುಂಡಿ ತೆಗಿಯೋರು ಅಂದ್ರೆ ಒಂದು ಮಣ್ಕಾಲುದ್ದ ಗುಂಡಿ ತೆಗಿಯೋರು. ಗುಂಡಿ ತೆಗೆದು ಅದಕ್ಕೆಲ್ಲ ತುಂಬಿಟ್ಟು ಗೊಬ್ಬರ ಅದೆಲ್ಲನ ಬೀಜ ಹಾಕರು. ಬೀಜ ಹಾಕಿ ದೊಡ್ಡದಾಗ ಸಪ್ರ ಹಾಕರು. ಇದುವರೆಗೆ ಮಳೆಗಾಲ ಉಟ್ಕೊಂಡಷ್ಟೊತ್ತಿಗೆ ಖಾಲಿ ಆಗ್ಬೇಕು ಇವು. ಹಂಗೆ ಪಟ್ಲಕಾಯಿ ಬರಬೇಕು, ಆವಾಗಲೇ ಸಾರು ಚೆನ್ನಾಗಿರೋದು. ಈ ಶೀತಕಾಲದಾಗೆ ನೀವು ಪಟ್ಲಕಾಯಿ ಸಾರು ಚೆನ್ನಾಗಿರಲ್ಲ. ಇವಾಗ ಚಂದನಾ? ಮುಂಗಾರಿ ಮಳೆಗಾಲೇನ ಇವು ಖಾಲಿಯಾಗಂಗೆ ಇರಬೇಕು. ಹಂಗೆ ಹಾಕ್ಬೇಕು ಬೀಜನ. ಗಳಮ್ಮ ಎಲ್ಲ ಎರ್ದಿದ್ದೀನಿ. ಈಗ ರಾಗಿ ಹಿಟ್ಟು ಇದು ಮಾಡ್ತೀನಿ. ಅವಾಗ ರಾಗಿ ಹಿಟ್ಟನ್ನ ಹಿಂಗೆ ಹಚ್ಚಾರು. ಹಿಂಗೆ ಹಚ್ಬಿಟ್ಟು ಚೆನ್ನಾಗಿ ತೊಳೆಯರು. ಯಾಕಂಗೆ ಮಾಡೋದು? ಯಾಕಮ್ಮ ನನಗೂ ಗೊತ್ತಿಲ್ಲ, ಕೇಳಿಲ್ಲ. ಅವಾಗ ಹಂಗೆ ಮಾಡೋರು, ನಮ್ಮ ಅಮ್ಮರೆಲ್ಲ ಹಂಗೆ ಮಾಡೋರು. ಕೇಳ್ಬೇಕು ತಾನೆ ನೀನು. ನಾವು ಹುಡುಗರು ಏನು ಕೇಳೋಣ ನೋಡಿ, ನಾನು ಕೇಳ್ತೀನಿ ಅಂತ ನೀ ಕೇಳ್ತಿದ್ದೀಯ. ಅವಾಗ ಹೇಳ್ತಿರ್ಲಿಲ್ಲ, ನಮ್ಗೇನೋ ಕೆಲಸ ಜೋಡ್ಸರು ಹೋಗ್ತಿದ್ವಿ. ಪಟ್ಲಕಾಯಿನಗಳದ್ದು ನಸ್ರು ಹೋಗ್ಲಿ ಅಂತ ಆ ಥರ ಮಾಡ್ತಾರೆ. ನಸ್ರು ಇರುತ್ತೆ ಅದು. ಹಂಗಾಗಿ ಮಾಡ್ತಾರೆ. ಸಗಣಿ ಓಣ್ಗುಂಟೆ ಹೋಗ್ಬೇಕಾಯ್ತು, ಸಗಣಿ ಕುಡಿಕಾಕಿ ತಿಪ್ಪಿಗೆ ಹಾಕಾಕಿ ಕೇಳ್ಕೊಂಬಾಕಿ. ಅವ್ರು ಮಾಡೋದನ್ನ ನಾವು ನೋಡಿ ಕಲಿಬೇಕಷ್ಟೇ. ಯಾವಾಗ್ಲ ಏನೇನ ಹಾಕ್ತಿದ್ರು ಅದಕ್ಕೆ ಅಂತ. ಈಗೆಲ್ಲ ತೊಳಿತೀನಿ. ಈಗಳಮ್ಮ ನೋಡು, ಬೇಳೆ ಬೆಂದವೆ. ಈಗ ಇಳಿಸ್ತೀನಿ, ಪಟ್ಲಕಾಯಿ ಹುರ್ಕೊಂತೀನಿ. ಈಗಳಮ್ಮ ಹುರ್ಕೊಂತೀನಿ. ಅವಾಗೆಲ್ಲ ಇಂಥ ಬಾಣ್ಲಿಗಳೇ ಇರ್ತಿರ್ಲಿಲ್ಲ. ಎಲ್ಲ ಸ್ವಾರೆವು ಉರಿಯಂಚಿರವು. ಈ ದೊಡ್ಡ ದೊಡ್ಡ ಸ್ವಾರಿಗಳಿರ್ತಾವಲ್ಲ, ಅವೇನ ಹೊಡೆದಿದ್ರೆ ಅವನ್ನ ಉರಿಯಂಚು ಮಾಡ್ಕೊಂಡ್ಬಿಟ್ಟು ಹುರ್ಕೊಳರು. ಅದ್ರ ಹುರಿದ್ರು ಒಂಥರ ರುಚಿಯಾಗಿರೋದು. ನೀನು ಒಂದು ಮಾಡ್ಕೊಳಮ್ಮ. ಮಾಡ್ಕೋಬೇಕಮ್ಮ. ದೊಡ್ಡದೊಂದು ಸ್ವಾರೆ ತಗೊಂಡು ಯಾವಾಗ ನಾವು
ಇವಾಗ ಬಾನ ಎಲ್ಲವಮ್ಮ ಬಾನ ಇಕ್ಕೊಂಡು ಹೊಡ್ದೋದಾಗ ಇಕ್ಕವಾಗಿ ಅವಾಗೆಲ್ಲ ಬಾನ ಏರ್ಸಾರು ಯಾವ್ದನ ಹೊಡ್ದೋಗಿರೋವನ್ನ ಇಕ್ಕಮರು. ಇಲ್ಲ ಅಂದ್ರೆ ಬೇಕು ಅಂತಲೇ ಉರಿ ಹಂಚಿಗೆ ಮಾಡೋರು. ನೀರೊರ್ಗಿ ಹೊಡ್ದೋಗಿರ್ತಾವಲ್ಲ ಅಂತವನ್ನ ಅವಾಗೆಲ್ಲ ಹಣ್ಣು ಉರಿಯಕ್ಕೆ, ಕಡ್ಲೆಕಾಯಿ ಹುರ್ಕೊಂಬಕ್ಕೆ, ಇಂಥ ಹಂಚು ಅವಾಗ ಎಲ್ಲಿ ತಗೊಂಬಕ್ಕೆ ಇಲ್ಲ ಅವ್ರಿಗೆ. ಇಲ್ಲ ಕಬ್ಬಣದ ಹಂಚು, ಇಲ್ಲ ಅಂದ್ರೆ ಉರಿ ಇಂಥ ಮಡಿಕೆ ಉರಿ ಹಂಚು. ಈಗೆಲ್ಲ ನಿಮ್ಗೆ ಅವ್ ನೋಡ್ಬೇಕು ಅಂದ್ರು ಇಲ್ಲ. ನಾವು ಹುಡುಗ್ರಿಗೆ ಅವೆಲ್ಲ ನೋಡಿದೀವಿ. ಹಳೆ ನೆನಪುಗಳು ತೋರ್ಸಕ್ಕಿಲ್ಲ ಈಗ. ಈಗಳಮ್ಮ ಈರುಳ್ಳಿ, ಟಮಾಟ, ಕಾಯಿ ತುರ್ಕೊಂಡಿದ್ದೀನಿ. ಖಾರದ ಪುಡಿ, ಸಾಂಬಾರ್ ಪುಡಿ ತಾಳಿದ್ದೀನಿ. ಇದನ್ನ ರುಬ್ಕೊಂಬತ್ತೀನಿ. ನೀವು ನೂರಿ ಈಗ ಹಿಂಗೆ ಕೆಂಪು ಹುರ್ಕೋಬೇಕು. ಈಗ ಆಗ್ಯವೆ ಇಳಿಸ್ತೀನಿ ನೋಡು. ಬೀಜದ ಕೈಗೆ ಈ ಥರ ಹಾಗಂಗೆ ಬೀಜನೂ ಹಾಕ್ತಿಲ್ಲಮ್ಮ ನೀನು? ಬೀಜ ಹಾಕಿರಿ. ಎಳೆ ಬೀಜ ಏನಾಗ್ತೈತಿ, ಚೆನ್ನಾಗಿರ್ತೈತಿ ನೋಡು. ಈಗ ಹಿಂಗೆಲ್ಲ ಹುರ್ಕೋಬೇಕು ಈ ಥರ. ಈಗ ಒಗ್ಗರಣೆಗೆ ಒಂದು ತೊಟ್ಟೆ ಎಣ್ಣೆ ಬಿಟ್ಕೊಂತೀನಿ. ಸಾಸಿವೆ, ಇದು ಎರಡು ಸಾಸಿವೆ, ಎರಡೇನೆ ಹಾಕೋದು. ಹಸಿ ಕರಿಬೇನೆಲೆ, ಈರುಳ್ಳಿ, ಒಗ್ಗರಣೆ ಬೆಂದೈತೆ. ಈಗ ಹಾಕ್ತೀನಿ. ಕರೆಂಟು ಹೀಗೆ ಹೋಯ್ತು. ಕರೆಂಟು ಹೋಯ್ತು ನೋಡು. ಆ ಬಾಣಲಿ ಸೀದ್ರೂ ಪಟ್ಲಕಾಯಿ ಏನು ಇದಾಗಿಲ್ಲ. ಪಟ್ಲಕಾಯಿ ಸೀದಿಲ್ಲ. ಸೀದಿಲ್ಲ. ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಬೇಳೆನೂ ಇದಕ್ಕೆ ಒಯ್ದು ಬಿಡ್ತೀನಿ. ಈಗ ಖಾರ ರುಬ್ಬಿಕೊಂಡಿರೋದು, ಖಾರನೂ ಒಯ್ತೀನಿ. ಈಗ ಉಪ್ಪು ಹಾಕ್ತೀನಿ. ಇವಳಮ್ಮ ಬೇಳೆ ಪಟ್ಲಕಾಯಿ ಎಲ್ಲ ಜೆತ್ ಮಾಡಿ ಬೇಯಿಸ್ಕೊಂಡಿದ್ದಾವ. ಎಲ್ಲ ಒಗ್ಗರಣೆ ಮಾಡಿದ್ದೀನಿ. ಇನ್ನು ಇದು ಬೆಂದ್ಬಿಟ್ರೆ ಸಾರಾಯ್ತು. ಇಷ್ಟೇನೆ. ಇದು ಇಷ್ಟೇನಾ? ಕಾಯ್ಬೇಕಿದು. ಇದು ಕಾಯಿ ಬೇಯಬೇಕು. ಬೇಯ್ಬೇಕಾ? ಪಟ್ಲಕಾಯಿ ಇನ್ನ ಬೇಳೆ ಅದೆಲ್ಲ ಚೆನ್ನಾಗಿ ಬೇಯಬೇಕು ತಾನೆ. ಬೇಯಿಸ್ಕೊಂಡ್ರೆ ಆಗೋಯ್ತು ಸಾರು. ನೋಡಮ್ಮ ಸಾರು ಆಗೈತೆ. ಇನ್ನು ಇಳಿಸ್ತೀನಿ. ಘಮ ಘಮ ಅಂತ ಐತೆ. ಘಮ ಘಮ ಅಂತ ಐತೆ. ಆಯ್ತಾ? ಪಟ್ಲಕಾಯಿ ಸಾರು. ಯಾರಿಗೆಲ್ಲ ಪಟ್ಲಕಾಯಿ ಸಾರು ಇಷ್ಟ ಕಾಮೆಂಟ್ ಮಾಡಿ. ನಮ್ಮನೇಲಿ ಸ್ವಲ್ಪ ಮಸಾಲೆ ಸಾರು ಕಡಿಮೆನೇ ಇಷ್ಟಪಡೋದು. ಅಪರೂಪಕ್ಕೆ ಇಷ್ಟ ಆಗುತ್ತೆ ಅಲ್ವಮ್ಮ? ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಪಟ್ಲಕಾಯಿ ಸಾರು. ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಅದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.